ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಎಸ್ಸಿಪಿಟಿ ಎಸ್ಪಿ ಅನುದಾನ ದುರ್ಬಳಕೆ ಪ್ರಕರಣದಲ್ಲಿ ಸಚಿವ ಎನ್ಎಸ್ ಬೋಸರಾಜು ಸಂಪುಟದಿಂದ ವಜಾಗೊಳಿಸಲು ವಾಲ್ಮೀಕಿ ನಾಯಕರ ಆಗ್ರಹ. ಸಚಿವ ಎನ್ಎಸ್ ಬೋಸರಾಜು ಅವರು ಎಸ್ಸಿಪಿ ಹಾಗೂ ಟಿಎಸ್ಪಿ ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಸಂಪುಟದಿಂದ ಅವರನ್ನು ವಜಾಗೊಳಿಸಲು ವಾಲ್ಮೀಕಿ ನಾಯಕರು ಆಗ್ರಹಿಸಿದ್ದಾರೆ. ಅಧಿಕಾರದ ಆಸೆಗಾಗಿ ಈ ರೀತಿಯಾದಂತಹ ಹೇಳಿಕೆ ನೀಡಿರೋದು ನಾಚಿಕೆಗೇಡಿನ ಸಂಗತಿ ಎಂದಿದ್ದಾರೆ. ವಾಲ್ಮೀಕಿ ನಾಯಕರು ಸಿರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ನಾಯಕ ಸಮಾಜಕ್ಕೆ ಸೇರಿದಂತಹ ಸಚಿವ ಸ್ಥಾನವನ್ನು ವಂಚನೆ ಮಾರ್ಗದಲ್ಲಿ ಪಡೆದುಕೊಂಡಿದ್ದಾರೆ. ಸಚಿವ ಬೋಸರಾಜು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿ ಎಸ್ಸಿಪಿಟಿ ಎಸ್ಪಿ ಯೋಜನೆಯಡಿ ದಲಿತರ ಮತ್ತು ಗಿರಿಜನರ ಅಭಿವೃದ್ಧಿಗೆ ಮೀಸಲಾದಂತಹ ಅನುದಾನವನ್ನು ವಂಚಿಸಿದ್ದಾರೆ. ಅವರು ನೈತಿಕತೆ ಇಲ್ಲದ ರೀತಿಯಲ್ಲಿ ನಾಯಕ ಸಮಾಜವನ್ನು ರಾಜಕೀಯದಿಂದ ದೂರ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಆದಿಕವಿ ಭಗವಾನ್ ಮಹರ್ಷಿ ವಾಲ್ಮೀಕಿ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಲಿಂಗಯ್ಯ ನಾಯ್ಕ ಸೈದಾಪುರ್ ಹೇಳಿದರು, ಕೊಡಗು ಉಸ್ತುವಾರಿ ಸಚಿವರಾದಂತಹ ಬೋಸರಾಜು ಅವರೇ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಕೊಡಬೇಕು, ಇಲ್ಲದಿದ್ದರೆ ಕುರ್ಚಿ ಖಾಲಿ ಮಾಡಬೇಕು. ಅವರು ನಮ್ಮ ನಾಯಕ ಸಮಾಜವನ್ನು ಒಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ತಪ್ಪು ಶಿಕ್ಷೆ ಅನುಭವಿಸಬೇಕಾಗತ್ತೆ ಎಂದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಸಂವಿಧಾನ ವಿರೋಧಿ ನಡೆ ನಡೆಸುತ್ತಿರುವಂತಹ ಸಚಿವ ಬೋಸರಾಜು ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು, ಇಲ್ಲದಿದ್ದರೆ ರಾಜ್ಯದಾದ್ಯಂತ ವಾಲ್ಮೀಕಿ ನಾಯಕರ ಸಂಘಟನೆಗಳ ಒಕ್ಕೂಟದಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಒಂದು ಗೌರವದಿಂದ ನಿಮಗೆ ಮಂತ್ರಿ ಸ್ಥಾನ ಕೊಟ್ಟರು, ಆ ಮಂತ್ರಿ ಸ್ಥಾನ ಉಳಿಸಿಕೊಳ್ಳಕ ಯೋಗ್ಯತೆ ನಿಮಗಿಲ್ಲ. ನಮ್ಮ ಕ್ಷೇತ್ರ ಆಗಲಿ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲೇ ಆಗಲಿ ನಿಮ್ಗೆ ಸ್ಥಾನ ಕೊಡಲಾರ್ದ ನಿಮ್ಮನ್ನ ಕೊಡಗಿಗೆ ಹಾಕಿದ್ರು ಕೂಡ ನಮ್ಮ ಜನಾಂಗನ ಹೊಡಿಬೇಕಂತ ನೀವು ಉನ್ನಾರ ಮಾಡ್ತಾ ಇದ್ರಿ. ಇದು ನಿಮಗೆ ಸರಿ ಕಾಣಾಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವು ಮಾನವಿಗೆ ಬಂದು ಸಿರುವಾರು ಮಾನವಿ ಯಾವುದೇ ಕ್ಷೇತ್ರಗಳಿಗೆ ನೀವು ಬಂದು ಏನಾದ್ರು ನಿಂದಿರ್ಬೇಕಂತ ನಿಮ್ ಪ್ಲಾನ್ ಇದ್ರೆ ಅದ್ರ ಮೊದಲು ತಲೆಯಿಂದ ತೆಗೆದಾಕ್ರಿ. ಯಾಕಂದ್ರೆ ನೀವು ಯಾವ್ದಾವ್ದೋ ತಗೊಂಡು ಯಾರ್ಯಾರಿಗೋ ಕೊಡ್ಬೇಕಾದ್ರೆ ಆ ಜನಾಂಗ ಏನೈತೆ, ಆ ಜನಾಂಗ ಎಷ್ಟೈತೆ, ಅವ್ರ ಕೆಪಾಸಿಟಿ ಏನಂತ ಮೊದಲು ಅರ್ಥ ಮಾಡ್ಕೇರಿ. ನಾಯಕ ಜನಾಂಗ ಏನಾದ್ರೂ ಸಿಟ್ಟಿಗೆದ್ರೆ ಮತ್ತೆ ನಿಮ್ ಕಥೆನೇ ಬೇರೆ ಆಗ್ತದ. ಯಾಕಂದ್ರೆ ನಮ್ಮ ಈ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಿದ್ದರು, ಅವ್ರನ್ನ ಏನು ಕೆಲ್ಸಕ್ಕೆ ಬರ್ಲಾರ್ದಂಗ್ ಮಾಡಿರಿ ನೀವು. ಯಾಕಂದ್ರೆ ಆ ಶಾಸಕರು ಗೆದ್ದದ್ದು ನಮ್ಮ ಸಮಾಜದ ಕಣ್ಣಿಂದ ವಾಲ್ಮೀಕಿ ಜನಾಂಗದ ಒಳ್ಳೆಯ ವ್ಯಕ್ತಿ ಅಂತ ಹಂಪೈಸೋಕರನ್ನ ಗೆಲ್ಸಿರ ಹೊತ್ತು ನೀನು ಎನ್ಎಸ್ ಬೋಸರಾಜ್ ಬಂಧನ ಇಲ್ಲಿ ಗೆಲ್ಸಲಿಲ್ಲ ಜನ. ಅವ್ರಿಗೆ ಇನ್ನ ವಯಸ್ಸಾಗಿದೆ, ಮುಂದಿನ ದಿನಮಾನಗಳಲ್ಲಿ ಅವ್ರು ಇರಲಿ ಅಂತ ಹಂಪೈಸೋಕರನ್ನ ಗೆಲ್ಸಾರ. ಅದನ್ನ ನೀನು ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.